ನೋಡಿ, ಈಗ ಮೈಸೂರು ದಸರಾ ವಿಶ್ವವಿಖ್ಯಾತ ಮೈಸೂರು ದಸರಾ ಹತ್ರ ಬರ್ತಾ ಇದೆ. ವೀರನ ಹೊಸಹಳ್ಳಿಯಲ್ಲಿ ಗಜಪಡೆಗೆ ಈಗ ರಾಯಲ್ ಸಲ್ಯೂಟ್ ಮಾಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಗಜ ಪಯಣಕ್ಕೆ ಚಾಲನೆ ಸಿಕ್ಕಿದೆ. ವೀರನ ಹೊಸಹಳ್ಳಿಯಲ್ಲಿ ಗಜಪಡೆಗೆ ಅದ್ಧೂರಿಯಾಗಿ ಚಾಲನೆ ಸಿಕ್ಕಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಈಗ ಗಜಪಯಣ ಆರಂಭ ಆಗಿರುವಂಥದ್ದು. ಅಂದರೆ ಗಜಪಯಣಕ್ಕೆ ಚಾಲನೆ ಸಿಕ್ಕಿದೆ. ವೀರನ ಹೊಸಹಳ್ಳಿಯಲ್ಲಿ ಗಜಪಡೆಗೆ ಅದ್ಧೂರಿಯಾಗಿ ಚಾಲನೆ ದೊರೆತಿದೆ. ಪುಷ್ಪಾರ್ಚನೆಯನ್ನ ಮಾಡಿ ಸಚಿವ ಯತೀಂದ್ರ ಚಾಲನೆ ನೀಡಿದ್ದಾರೆ. ಗಜ ಪೂಜೆಯನ್ನ ನೆರವೇರಿಸಿದಂತಹ ಆನೆಯ ಪೂಜಾರಿ ಪ್ರಹ್ಲಾದ್ 6 ಬಾರಿ ಅಂಬಾರಿಯನ್ನ ಹೊತ್ತಿದ್ದಂತಹ ಅಭಿಮನ್ಯುಗೆ ಇಲ್ಲಿ ಬೀಳ್ಕೊಡುಗೆಯನ್ನ ನೀಡಲಾಗಿದೆ. ಮೊದಲ ಹಂತದಲ್ಲಿ ಮೈಸೂರಿಗೆ 9 ಆನೆಗಳು ಆಗಮಿಸ್ತಾ ಇರುವಂಥದ್ದು. ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ ಜೊತೆಗೆ ಶ್ರೀರಾಮ, ಶ್ರೀಕಂಠ, ಲಕ್ಷ್ಮಿ, ಕಾವೇರಿ ಸೇರಿ 9 ಆನೆಗಳು ಮೊದಲ ಬಾರಿಗೆ ಆಗಮಿಸ್ತಾ ಇವೆ. ಇನ್ನು ಸುಗ್ರೀವ ಬದಲು ಮೊದಲ ಹಂತದಲ್ಲಿ ಶ್ರೀಕಂಠ ಎಂಟ್ರಿಯನ್ನ ಕೊಡ್ತಾ ಇರುವಂಥದ್ದು. ಈ ಬಾರಿ ಗಜಪಡೆಗೆ 21 ಬಗೆಯ ತಿಂಡಿ ತಿನಿಸನ್ನ ಸಿಬ್ಬಂದಿ ತಿನ್ನಿಸಿದ್ದಾರೆ. ಇಲ್ಲಿ ಕಬ್ಬು, ಬಾಳೆ, ಚಕ್ಕುಲಿ, ಭತ್ತ ಸೇರಿ 21 ಬಗೆಯ ಒಂದು ತಿನಿಸುಗಳನ್ನು ತಿನ್ನಿಸಲಾಗಿದೆ. ಡೊಳ್ಳು ಕುಣಿತ, ವೀರಗಾಸೆ, ಚಂಡೆ ಸೇರಿದಂತೆ ಅನೇಕ ತಂಡಗಳು ಈ ವೇಳೆ ಸಾಥ್ ನೀಡಿರುವಂಥದ್ದು. ನೋಡಿ, ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಏನು ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಆನೆಗಳು. ಈ ಗಜ ಪಯಣ ಏನಿದೆ ಇದು ಎಲ್ಲರನ್ನ ಆಕರ್ಷಣೆ ಮಾಡುತ್ತೆ. ಅಂದರೆ ಆನೆಗಳು ನೋಡಲಿಕ್ಕೆ ಸಾಕಷ್ಟು ಜನ ಬರ್ತಾರೆ. ಈಗ ಇಂದು ವೀರನ ಹೊಸಹಳ್ಳಿಯಲ್ಲಿ ಗಜಪಯಣಕ್ಕೆ ಚಾಲನೆ ಸಿಕ್ಕಿದೆ. ಈ ಬಾರಿಯ 2026ರ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಏನು ಈಗ ಮೊದಲ ಅಂದರೆ ಆನೆಗಳು ಮೈಸೂರಿಗೆ ಆಗಮಿಸ್ತಾ ಇರುವಂಥದ್ದು. ವೀರನ ಹೊಸಹಳ್ಳಿಯಲ್ಲಿ ಈಗ ಚಾಲನೆ ದೊರೆತಿದೆ ಗಜಪಡೆಗೆ. ಯತೀಂದ್ರ ಸಿದ್ದರಾಮಯ್ಯನವರು ಗಜಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಪ್ರಹ್ಲಾದ್ ಅನ್ನುವಂಥವರು ಪ್ರತಿ ಬಾರಿ ಪೂಜೆಯನ್ನು ಸಲ್ಲಿಸ್ತಾರೆ. ಈ ಬಾರಿಯೂ ಕೂಡ ಗಜಪೂಜೆಯನ್ನು ನೆರವೇರಿಸಿದ್ದಾರೆ. ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ ಸೇರಿ ಗೋಪಿ, ಶ್ರೀರಾಮ, ಶ್ರೀಕಂಠ, ಲಕ್ಷ್ಮಿ, ಕಾವೇರಿ ಸೇರಿ 9 ಆನೆಗಳು ಮೊದಲ ಬಾರಿಗೆ ಅಂದರೆ ಮೊದಲ ಹಂತದಲ್ಲಿ ಮೈಸೂರಿಗೆ ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು. ವೀರನ ಹೊಸಹಳ್ಳಿಯಿಂದ ಮೈಸೂರಿಗೆ ಬರ್ತಾ ಇವೆ. ಎಲ್ರಿಗೂ ಹಾರ್ದಿಕ ಶುಭಾಶಯಗಳು. ಈ ಸಂವತ್ಸರ ಶ್ರೀ ಪರಭಾವನಾಮ ಸಂವತ್ಸರದಲ್ಲಿ ಆಶ್ವಯುಜ ಮಾಸದಲ್ಲಿ ಆಚರಣೆ ಮಾಡುವಂತಹ ನಾಡಹಬ್ಬ ಮೈಸೂರು ದಸರಾ ಆಚರಣೆ ಮಾಡ್ತಾ ಇದೆ. ನಾಡಹಬ್ಬ ಮಾಡೋದು ಯಾತಕ್ಕೆ ಅಂತಂದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ವಿಶೇಷವಾಗಿ ಪೂಜೆಗಳು ಮಾಡ್ತೀವಿ. ಅದೇ ರೀತಿ ನಮ್ಮ ಮೈಸೂರಿನಲ್ಲಿ ಆನೆ ಮೇಲೆ ಅಂಬಾರಿ ಇಟ್ಟು ಪೂಜೆ ಮಾಡುವಂತಹ ತಾಯಿ ಚಾಮುಂಡೇಶ್ವರನ ಮೆರೆಸುವಂತಹ ಪೂಜೆ ಮೈಸೂರು ದಸರಾ. ವಿಶೇಷವಾಗಿ ನಾವೇನೇನೊಂದು ಶುಭ ಕಾರ್ಯ ಮಾಡಬೇಕಾದ್ರೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಪ್ರತ್ಯಕ್ಷ ಗಣಪತಿ ಆಗಿರುವಂತಹ ಆನೆಗಳನ್ನೇ ಮೈಸೂರಿಗೆ ನಾವು ಕರ್ಕೊಂಡ್ಬರ್ತಾ ಇದ್ದೀವಿ. ಹಾಗೆ ಆನೆಗಳನ್ನ ವಿಶೇಷವಾಗಿ ಆನೆಗಳನ್ನ ಕರ್ಕೊಂಬಂದು ಆನೆಗಳಿಗೆ ವಿಶೇಷವಾಗಿ ಪೂಜೆ ಮಾಡ್ತೀವಿ. ಆನೆಗಳನ್ನ ಪೂರ್ವ ದಿಕ್ಕಿಗೆ ನಿಲ್ಲಿಸಿ ಮೊದಲು ನಮ್ಮ ಮನೆಗೆ ಬಂದವರಿಗೆ ಕಾಲಿಗೆ ನೀರು ಕೊಡ್ತೀವಿ. ಹಾಗೆ ಆನೆಗಳನ್ನ ಕಾಲುಗಳೆಲ್ಲ ತೊಳೆದು ಆನೆಗಳಿಗೆ ಗಂಗಾ ತೀರ್ಥನ ಪ್ರೋಕ್ಷಣೆ ಮಾಡಿ ಹಾಗೆ ಆನೆಗಳಿಗೆ ಕಾಲಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ, ವಿಭೂತಿ, ಭಸ್ಮ ಪೂಜೆ ಮಾಡಿ ನಾನಾ ವಿಧವಾದಂಥ ಪತ್ರಗಳು, ಬಿಲ್ವಪತ್ರೆ, ಗಂಧಪತ್ರೆ, ಕಾಡಿದಂತಹ ಬೆಳೆದಂತಹ ಪತ್ರೆಗಳು ಅದನ್ನೆಲ್ಲ ಕಿತ್ಕೊಂಡು ವಿಶೇಷವಾಗಿ ಪತ್ರ ಪೂಜೆ ಮಾಡ್ತೀವಿ. ಗಣಪತಿ ಅರ್ಚನೆ